ರಾಜ್ಯ ರಾಜಕಾರಣದಲ್ಲಿ ಮತ್ತೊಮ್ಮೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಡುವಿನ ಚಟಾಪಟಿ ಜೋರಾಗಿದೆ. ಅದರಲ್ಲೂ ವಿಶೇಷವಾಗಿ ಹಾಸನದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹಾಗೂ ಜಿಲ್ಲಾಧಿಕಾರಿ ಲತಾ ಕುಮಾರಿ ನಡುವಿನ ವಾಕ್ಸಮರ ಸಖತ್ ಸೌಂಡ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಐಎಎಸ್ ಅಧಿಕಾರಿಯ ವರ್ತನೆ ವಿರುದ್ಧ ರೇವಣ್ಣ ಅವರು ಸಿಡಿದಿದ್ದು ಹೇಗೆ, ಅವರು ಮಾಧ್ಯಮಗಳ ಮುಂದೆ ಎಲ್ಲ ಆರೋಪವನ್ನ ಮಾಡಿದ್ದಾರೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಹೌದು, ಹಾಸನದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದಂತ ಎಚ್.ಡಿ. ರೇವಣ್ಣ ಡಿಸಿ ವಿರುದ್ಧ ನೇರವಾಗಿ ಹರಿಹಾಯ್ದಿದ್ದಾರೆ. ಅವರು ಐಎಎಸ್ ಮಾಡಿದ್ರೆ ಜನ ನನ್ನನ್ನ 6 ಬಾರಿ ಗೆಲ್ಲಿಸಿ ಶಾಸಕನಾಗಿ ಮಾಡಿದ್ದಾರೆ ಅಂತ ಖಡಕ್ ಆಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಮೀಸಲಾತಿ ಪಟ್ಟಿ ವಿಚಾರದಲ್ಲಿ ಅಧಿಕಾರಿಗಳು ಏಕವಚನದಲ್ಲಿ ಮಾತನಾಡ್ತಾರೆ ಅಂತ ಗಂಭೀರ ಆರೋಪ ಮಾಡಿರುವ ರೇವಣ್ಣ, ನಾನು 30 ವರ್ಷದ ರಾಜಕಾರಣದಲ್ಲಿ ಎಂತೆಂತ ಸೀನಿಯರ್ ಆಫೀಸರ್ಸ್ ಗಳನ್ನೆಲ್ಲ ನೋಡಿದ್ದೀನಿ. ಡಿಸಿ ಅಷ್ಟು ನಾನು ಐಎಎಸ್ ಓದಿಲ್ಲ, ಆದ್ರೆ ಜನರಿಗಾಗಿ ಕೆಲಸ ಮಾಡೋ ಅನುಭವ ನನಗಿದೆ. ನಾನೊಬ್ಬ ಆರ್ಡಿನರಿ ಶಾಸಕ, 2.25 ಲಕ್ಷ ಜನರಿಗೆ ಕೂಲಿ ಮಾಡ್ತಿದ್ದೀನಿ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಮೀಸಲಾತಿ ಪಟ್ಟಿ ತಯಾರಿಸುವುದರಲ್ಲಿ ದೊಡ್ಡ ಮಟ್ಟದ ಗೋಲ್ಮಾಲ್ ನಡೆದಿದೆ ಅಂತ ರೇವಣ್ಣ ಆರೋಪವನ್ನ ಮಾಡಿದ್ದಾರೆ. ಒಬ್ಬ ರಾಜಕಾರಣಿ ಹೇಳಿದಂತೆ ಮೀಸಲಾತಿ ಪಟ್ಟಿ ನಿಗದಿ ಮಾಡಿದ್ದಾರೆ. ಸಣ್ಣ ಪುಟ್ಟ ಅಧಿಕಾರಿಗಳು ಹಾಗೂ ತಹಶೀಲ್ದಾರ್ಗಳಿಗೆ ನರಕ ಯಾತನೆ ಕೊಡ್ತಿದ್ದಾರೆ. ಇದರ ಬಗ್ಗೆ ಮುಂದಿನ ಸೋಮವಾರ ಎಲೆಕ್ಷನ್ ಕಮಿಷನ್ ಹಾಗೂ ಮುಖ್ಯ ಕಾರ್ಯದರ್ಶಿಗೆ ದೂರನ್ನ ಕೊಡ್ತೀನಿ. ಸಿಎಸ್ ಮುಂದೆ ಎಲ್ಲವನ್ನ ಬಿಚ್ಚಿಡ್ತೀನಿ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಕಳೆದ ಬಾರಿ ಹಾಸನಾಂಬೆ ಉತ್ಸವಕ್ಕೂ ಕೂಡ ಸೌಜನ್ಯಕ್ಕಾದ್ರೂ ಕರೀಲಿಲ್ಲ. ಈ ಸಾರಿ ನಾನೇ ದೇವಾಲಯಕ್ಕೆ ಹೋಗಲ್ಲ ಅಂತ ತಮ್ಮ ಸಿಟ್ಟನ್ನ ಹೊರ ಹಾಕಿದ್ದಾರೆ. ಇನ್ನು ದುರಹಂಕಾರ ಇದ್ರೆ ಅವರ ಮನೆಯಲ್ಲಿ ಇಟ್ಟುಕೊಳ್ಳಿ ಅಂತ ಖಡಕ್ ಆಗಿ ವಾರ್ನ್ ಕೂಡ ಮಾಡಿದ್ದಾರೆ. ಮಹಿಳೆಯರ ಬಗ್ಗೆ ತಮಗೆ ಗೌರವ ಇದೆ, ಆದ್ರೆ ಅಧಿಕಾರಿಗಳ ಈ ವರ್ತನೆಯಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಿದೆ ಅನ್ನೋದೇ ರೇವಣ್ಣ ಅವರ ವಾದ. ಒಟ್ನಲ್ಲಿ ಹಾಸನ ರಾಜಕಾರಣದಲ್ಲಿ ಈ ಐಎಎಸ್ ವರ್ಸಸ್ ರಾಜಕಾರಣಿ ಫೈಟ್ ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಇನ್ನು ಇದ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ.